ಹಲೋ ಗೆಳೆಯರೆ, ತಮ್ಮೆಲ್ಲರಿಗೂ ಗುರುದೀಕ್ಷಾ ಅಕಾಡೆಮಿಗೆ ಸ್ವಾಗತ. ಇವತ್ತಿನ ಈ ಒಂದು ಸಂಚಿಕೆ ಪ್ರಮುಖವಾಗಿ KS 319 ಪೋಸ್ಟ್ಗಳನ್ನು ಈಗಾಗಲೇ ನಿಮಗೆಲ್ಲ ಗೊತ್ತಿರೋ ಹಾಗೆ ನೋಟಿಫಿಕೇಶನ್ ಆಗಿದ್ದು, ಈ 319 ಪೋಸ್ಟ್ಗಳಿಗೆ ನಡೆಯುವಂತಹ ಈ ಒಂದು ಪರೀಕ್ಷೆಗೆ ಸಂಬಂಧಿಸಿದಂತೆ ಬಹಳಷ್ಟು ವಿದ್ಯಾರ್ಥಿಗಳು, ಯಾಕಂದರೆ ವಿದ್ಯಾರ್ಥಿಗಳಲ್ಲಿ ನಾವು ಒಂದಿಷ್ಟು ವಿದ್ಯಾರ್ಥಿಗಳು ಮೊದಲನೇ ಸರಿ ಈ ಪರೀಕ್ಷೆನ ಬರಿತಾ ಇರ್ತಾರೆ. ಒಂದಿಷ್ಟು ವಿದ್ಯಾರ್ಥಿಗಳು ಬೇರೆ ಬೇರೆ ಪರೀಕ್ಷೆಗಳಿಗೆ ತಯಾರಿ ಮಾಡ್ತಾ ಇದ್ದು ಈಗ ಮತ್ತೆ ಈ ಒಂದು ಪರೀಕ್ಷೆ ಅವರಿಗೆ ಒಂದು ಅವಕಾಶವನ್ನ ಕಲ್ಪಿಸುವಂಥದ್ದಾಗಿರುತ್ತದೆ. ಸೊ ಮೊದಲನೇ ಹಂತದಲ್ಲಿ ಯಾರೆಲ್ಲ ವಿದ್ಯಾರ್ಥಿಗಳು ಈ ಒಂದು ಪರೀಕ್ಷೆಯನ್ನ ಮೊದಲನೇ ಬಾರಿಗೆ ಬರಿತಾ ಇದ್ದೀರೋ, ಈ ಒಂದು KS ಎಕ್ಸಾಮಿನೇಷನ್ ಅಥವಾ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸಸ್ ನಡೆಯುವಂತಹ ಏನು ಪರೀಕ್ಷೆ ಇದೆ, ಈ ಪರೀಕ್ಷೆ 3 ಹಂತಗಳಲ್ಲಿ ನಡೆಸಲಾಗುತ್ತದೆ. ಮೊದಲನೇದಾಗಿ ಪ್ರಿಲಿಮ್ಸ್, ಇದು ಒಂದು MCQ ಬೇಸ್ಡ್ ಆಧಾರಿತ ಪ್ರಶ್ನೆ ಪತ್ರಿಕೆಯನ್ನು ಒಳಗೊಂಡಿರುತ್ತದೆ. ಎರಡನೇದು ಮೇನ್ಸ್, ಹಾಗೂ ಮೂರನೇದು ಹಂತದಲ್ಲಿ ಅಥವಾ ಥರ್ಡ್ ಸ್ಟೇಜ್ ಅಂತಾನೆ ಕರೆಯುವಂಥದ್ದು ಇಂಟರ್ವ್ಯೂ. ಸೊ ಪ್ರಿಲಿಮ್ಸ್ ಅಲ್ಲಿ ನಾವು 2 ಪೇಪರ್ಗಳನ್ನು ಕಾಣಿಸ್ಕೊಳ್ತೀವಿ MCQ ಬೇಸ್ಡ್ ಆಗಿ. ಸೊ ಪೇಪರ್ 1 ಮತ್ತು ಪೇಪರ್ 2 2 ಪೇಪರ್ಗಳನ್ನು ಬರಿತೀರಾ. ಈ ಒಂದು ಪೇಪರ್ಗೆ ಸಂಬಂಧಿಸಿದಂತೆ ಇನ್ನೂ ಡೀಟೇಲ್ ಆಗಿ ಮಾತಾಡಬೇಕು ಅಂದರೆ, ಪೇಪರ್ 1 ಅಲ್ಲಿ ನೋಟಿಫಿಕೇಶನ್ ಅಲ್ಲಿ ಬಹಳ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಮೊದಲನೇ ಸೆಕ್ಷನ್ ಅಲ್ಲಿ ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಕರೆಂಟ್ ಅಫೇರ್ಸ್ಗೆ ಸಂಬಂಧಿಸಿದಂತೆ 60 ಪ್ರಶ್ನೆಗಳನ್ನ ಕೊಡಲಾಗುತ್ತದೆ ಅಂತ ಹೇಳಿ. ಸೊ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದಂತೆ ಸುಮಾರು 60 ಪ್ರಶ್ನೆಗಳು ಪೇಪರ್ 1 ಅಲ್ಲಿ ಕೇಳಲಾಗುತ್ತದೆ. ಎರಡನೇ ಹಂತದಲ್ಲಿ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿದಂತೆ 40 ಪ್ರಶ್ನೆಗಳನ್ನ ಕೇಳಲಾಗುತ್ತದೆ. ಸಾಮಾನ್ಯ ಜ್ಞಾನದಲ್ಲಿ ನಾವು ಭಾರತದ ಸಂವಿಧಾನ, ಇಂಡಿಯನ್ ಎಕಾನಮಿ, ಜಿಯೋಗ್ರಫಿ, ಹಿಸ್ಟ್ರಿ, ಈ ರೀತಿಯಾಗಿ ಬೇರೆ ಬೇರೆ ಸಬ್ಜೆಕ್ಟ್ಸ್ಗಳನ್ನು ಏನು ಕಾಣಿಸ್ಕೊಳ್ತೀವೋ ಅದನ್ನ ನಾವು ಹ್ಯುಮ್ಯಾನಿಟೀಸ್ ಅಂತಾನು ಕರಿತೀವಿ ಅಥವಾ ಸಾಮಾನ್ಯ ಜ್ಞಾನ ಅಂತಾನು ಕರ್ಕೋಬಹುದು. ಎರಡನೇ ಹಂತದಲ್ಲಿ ಪೇಪರ್ 2ಗೆ ಬಂದಾಗ ಇಲ್ಲಿ ಇರುವಂತಹ 100 ಪ್ರಶ್ನೆಗಳನ್ನ ಮೊದಲನೇ ಹಂತದಲ್ಲಿ ರಾಜ್ಯಕ್ಕೆ ಸಂಬಂಧಿಸಿದಂತಹ ಒಂದಿಷ್ಟು ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದಂತೆ ಸುಮಾರು 40 ಪ್ರಶ್ನೆಗಳನ್ನ ಕೇಳಲಾಗುತ್ತದೆ. ಎರಡನೇ ಸೆಕ್ಷನ್ನಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ, ಅದರ ಜೊತೆಯಲ್ಲಿ ಪರಿಸರ ಅಥವಾ ಸೈನ್ಸ್ ಅಂಡ್ ಟೆಕ್ನಾಲಜಿ ಮತ್ತು ಎನ್ವೈರನ್ಮೆಂಟ್ಗೆ ಸಂಬಂಧಿಸಿದಂತೆ 30 ಪ್ರಶ್ನೆಗಳನ್ನು ಇಲ್ಲಿ ಕೇಳಲಾಗ್ತಿರುವಂಥದ್ದು. ಇದರ ಜೊತೆಯಲ್ಲಿ ಮೂರನೇ ಸೆಕ್ಷನ್ ಅಲ್ಲಿ ಕೊಡ್ತಾ ಇರುವಂಥದ್ದು ಮೆಂಟಲ್ ಎಬಿಲಿಟಿ, ಅಂದರೆ ಆಪ್ಟಿಟ್ಯೂಡ್ ಮತ್ತು ರೀಸನಿಂಗಿಗೆ ಸಂಬಂಧಿಸಿದಂತೆ 30 ಪ್ರಶ್ನೆಗಳು ಕೇಳ್ತಾರೆ. ಅಂದರೆ ಪೇಪರ್ 1 ಅಲ್ಲಿ ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಪ್ರಚಲಿತ ಘಟನೆಗಳು ಮತ್ತು ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿದಂತೆ 100 ಪ್ರಶ್ನೆಗಳ ವಿಂಗಡಣೆ ಈ ರೀತಿ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಪೇಪರ್ 2 ಅಲ್ಲಿ ರಾಜ್ಯ ಮತ್ತು ವಿಜ್ಞಾನ ಮತ್ತು ತಂತ್ರಜ್ಞಾನ ಹಾಗೂ ಎನ್ವೈರನ್ಮೆಂಟ್ ಮತ್ತು ಮೆಂಟಲ್ ಎಬಿಲಿಟಿಗೆ ಸಂಬಂಧಿಸಿದಂತೆ 100 ಪ್ರಶ್ನೆಗಳನ್ನು ನಾವು ಪೇಪರ್ 2 ಅಲ್ಲಿ ಕಾಣಿಸ್ಕೊಳ್ಳುವಂಥದ್ದು. ಈಗ ಪ್ರಿಲಿಮ್ಸ್ಗೆ ಸಂಬಂಧಿಸಿದಂತೆ ಮಾತಾಡಿದಾಗ ನಮಗೆ ನೋಟಿಫಿಕೇಶನ್ ಅಲ್ಲಿ ಬಹಳ ಕ್ಲಿಯರ್ ಆಗಿ 5 ಸೆಕ್ಷನ್ಗಳನ್ನು, ಅಂದರೆ ಪೇಪರ್ 1 ಅಲ್ಲಿ 2 ಸೆಕ್ಷನ್, ಪೇಪರ್ 2 ಅಲ್ಲಿ 3 ಸೆಕ್ಷನ್ಗಳನ್ನು ಕ್ಲಿಯರ್ ಆಗಿ ಕೊಟ್ಟಿದ್ದಾನೆ. ಇದರಲ್ಲಿ ನೀವು ನೋಡಿದಾಗ ಪ್ರಚಲಿತ ಘಟನೆಗಳಿಗೆ ಅಥವಾ ಕರೆಂಟ್ ಅಫೇರ್ಸ್ಗೆ ಸಂಬಂಧಿಸಿದಂತೆ ಮಾತಾಡಿದಾಗ ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಮತ್ತು ಸ್ಟೇಟ್ ಕರೆಂಟ್ ಅಫೇರ್ಸ್ಗೆ ಸಂಬಂಧಿಸಿದಂತೆ ಸುಮಾರು 100 ಪ್ರಶ್ನೆಗಳನ್ನು ನಾವು ಕಾಣಿಸ್ಕೊಳ್ತಿದ್ದೀವಿ, ಅಂದರೆ 60 ಮತ್ತು 40. ಅದ್ರ ಜೊತೆಯಲ್ಲಿ ಹ್ಯುಮ್ಯಾನಿಟೀಸ್ಗೆ ಸಂಬಂಧಿಸಿದಂತೆ ಅಥವಾ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿದಂತೆ ಓವರ್ ಆಲ್ ಕನ್ಸಾಲ್ಟೇಟ್ ಮಾಡಿದಾಗ ಇಲ್ಲಿ ನಮಗೆ 40 ಪ್ರಶ್ನೆ ಹ್ಯುಮ್ಯಾನಿಟೀಸು, ಸೈನ್ಸ್ ಅಂಡ್ ಟೆಕ್ ಅಂಡ್ ಎನ್ವೈರನ್ಮೆಂಟ್ಗೆ ಸಂಬಂಧಿಸಿದಂತೆ 30 ಮತ್ತು ಮೆಂಟಲ್ ಎಬಿಲಿಟಿಗೆ ಸಂಬಂಧಿಸಿದಂತೆ 30. ಈಗ ಹಿಂದಿನ ಪರೀಕ್ಷೆಗಳನ್ನು ನಡೆಸಿದಂತಹ ಸಂದರ್ಭದಲ್ಲಿ ಈ ಪ್ರಿಲಿಮ್ಸ್ ಪರೀಕ್ಷೆಯನ್ನು ಪಾಸ್ ಮಾಡೋದಕ್ಕೆ ಒಂದು 50% ಮಾರ್ಕ್ಸು ನಮಗೆ ಬೇಕೇ ಆಗಿರುವಂಥದ್ದು. ಉದಾಹರಣೆಗೆ ಈಗ ಇಲ್ಲಿ 100 ಮಾರ್ಕ್ಸ್, 100 ಕ್ವಶನ್ನು ಪೇಪರ್ 1, 100 ಕ್ವಶನ್ ಪೇಪರ್ 2 ಕೇಳ್ತಿದ್ದಾರೆ. ಈ 100 ಕ್ವಶನ್ಗೆ ಪ್ರತಿ ಪ್ರಶ್ನೆಗೆ 2 ಅಂಕಗಳು ಕೊಡೋದ್ರಿಂದ 200 ಮಾರ್ಕ್ಸ್ ಪೇಪರ್ 1 ಅಲ್ಲಿ, ಪೇಪರ್ 2ಗೂ 100 ಪ್ರಶ್ನೆಗೆ 200 ಮಾರ್ಕ್ಸ್. ಅಂದರೆ ಓವರ್ ಆಲ್ ನೀವು 400 ಮಾರ್ಕ್ಸಿಗೆ ಈ ಒಂದು ಪ್ರಿಲಿಮ್ಸ್ ಪರೀಕ್ಷೆಯನ್ನು ಬರೆಯುವಂಥದ್ದು. ಈ 400 ಮಾರ್ಕ್ಸ್ ಅಲ್ಲಿ ನಿಮಗೆ 50% ಅಂದರೆ ಒಂದು 200 ಮಾರ್ಕ್ಸ್ ಅಂತ ಅಥವಾ 200+ ಯಾವಾಗಲೂ ನಿಮ್ಮ ಪ್ರಿಲಿಮ್ಸ್ ಅನ್ನ ಕ್ವಾಲಿಫೈ ಮಾಡೋದಕ್ಕೆ ಬೇಕಾಗುವಂಥದ್ದು. ಈ ಒಂದು ಬೇಸಿಕ್ ಇನ್ಫಾರ್ಮೇಶನ್ ಅನ್ನು ಇಟ್ಕೊಂಡು ಅದರ ಆಧಾರದ ಮೇಲೆ ನಿಮ್ಮ ತಯಾರಿಯನ್ನು ಶುರು ಮಾಡಿದಾಗ ಮುಂದಿನ 2.5 ತಿಂಗಳು ನಾವು ಎಫೆಕ್ಟಿವ್ ಆಗಿ ಮತ್ತು ಎಫಿಷಿಯೆಂಟ್ ಆಗಿ ಉಪಯೋಗಿಸೋದಕ್ಕೆ ಅನುಕೂಲ ಆಗುತ್ತೆ. ಈಗ ನಮಗೆ 4 ಸೆಕ್ಷನ್ ಇದಾವೆ ಅನ್ನೋದು ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತೈತಿ. ಇದಕ್ಕೆ ಏನು ಮಾಡಬೇಕು, ಬಹಳಷ್ಟು ವಿದ್ಯಾರ್ಥಿಗಳು ಕೇಳ್ತಿರ್ತಾರೆ. ಈಗ ಉದಾಹರಣೆಗೆ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದಂತೆ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ
ನಾವು ಮಾತಾಡಿದಾಗ ಅಥವಾ ನೋಡಿದಾಗ ಹಿಂದಿನ ಒಂದು ವರ್ಷದ ವಿಷಯಗಳನ್ನ ಪ್ರಮುಖವಾಗಿ ಪರೀಕ್ಷೆಗಳಲ್ಲಿ ಕೇಳುವಂತಹ ಸಾಧ್ಯತೆ ಹೆಚ್ಚಿಗಿರುತ್ತೆ. ಒಂದಿಷ್ಟು ವಿಷಯಗಳು 2 ವರ್ಷದಿಂದನೂ ಚರ್ಚೆಯಲ್ಲಿ ಇರ್ತವೆ, ಒಂದಿಷ್ಟು ವಿಷಯಗಳು 3-4 ವರ್ಷದಿಂದನೂ ಚರ್ಚೆಯಲ್ಲಿ ಇರ್ತವೆ. ಹಂಗಂತೇಳಿ 2 ವರ್ಷದ ಹಿಂದಿಂದ ಕೇಳಬಾರ್ದು ಅಂತಿಲ್ಲ. ಬಟ್ ಯಾವುದು ಅತಿ ಹೆಚ್ಚು ನಿಮ್ಮ ಈ ಆಡಳಿತಾತ್ಮಕ ವ್ಯವಸ್ಥೆಗೆ ಅವಶ್ಯಕತೆ ಇರುತ್ತೋ ಅಥವಾ ಅಡ್ಮಿನಿಸ್ಟ್ರೇಟಿವ್ ವ್ಯವಸ್ಥೆಯಲ್ಲಿ ಆ ಒಂದು ವಿಷಯಗಳ ಚರ್ಚೆ ತುಂಬಾ ಜಾಸ್ತಿ ಅಥವಾ ಬಹಳ ಮಟ್ಟದಲ್ಲಿ ನಡೆದಿರುತ್ತಂತ ಅನ್ಸುತ್ತಲ್ಲ, ಆ ವಿಷಯಗಳ ಮೇಲೆ ಪ್ರಶ್ನೆ ಕೇಳುವಂಥದ್ದು ಜಾಸ್ತಿ ಆಗುತ್ತೆ. ಸೊ ಹಿಂದಿನ 1 ವರ್ಷದ್ದು ಮಿನಿಮಮ್ ಕರೆಂಟ್ ಅಫೇರ್ಸ್ ಅನ್ನ ಅಥವಾ ಪ್ರಚಲಿತ ಘಟನೆಗಳನ್ನ ಓದ್ಕೊಂಡಂತಹ ಸಂದರ್ಭದಲ್ಲಿ ಈ ಒಂದು ಕರೆಂಟ್ ಅಫೇರ್ಸ್ ಅನ್ನ ಅಥವಾ ಇದಕ್ಕೆ ಬರುವಂತಹ 100 ಪ್ರಶ್ನೆಗಳು ಏನಿದಾವೋ ಇದರಲ್ಲಿ ಅಟ್ಲೀಸ್ಟ್ ನಾವು ಒಂದು 75 ಪ್ರಶ್ನೆಗಳನ್ನ ಅವತ್ತಿನ ದಿನ ಅಟೆಂಪ್ಟ್ ಮಾಡುವಂತಹ ಎಬಿಲಿಟೀಸ್ ಅನ್ನ ಬೆಳೆಸ್ಕೊಳ್ಳೋದು ಅವಶ್ಯಕತೆ ಇರುತ್ತೆ. ಇದಕ್ಕೋಸ್ಕರ ಸಂಬಂಧಿಸಿದಂತೆ ಅಥವಾ ಕರೆಂಟ್ ಅಫೇರ್ಸ್ಗೆ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದಂತೆ ಈ ವಿಡಿಯೋ ಲಿಂಕ್ ಕೆಳಗಡೆ ನಿಮಗೊಂದು ಸಿಲೆಬಸ್ ಬ್ರೋಷರ್ ಅನ್ನ ಕೊಟ್ಟಿದ್ದಾರೆ. ಈ ಬ್ರೋಷರ್ ಅಲ್ಲಿ ಹೇಗೆ ಹಿಂದಿನ ವರ್ಷದ ಕಳೆದ 12 ತಿಂಗಳ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದಂತೆ, ಯಾಕಂದ್ರೆ ವಿದ್ಯಾರ್ಥಿಗಳಲ್ಲಿ ಯಾವ ಸೋರ್ಸ್ ಇಂದ ಈ ಒಂದು ಕರೆಂಟ್ ಅಫೇರ್ಸ್ ನ ಓದೋಣ ಅಥವಾ ಯಾವ ಮೆಟೀರಿಯಲ್ ಅನ್ನ ರೆಫರ್ ಮಾಡೋಣ ಅನ್ನೋ ಪ್ರಶ್ನೆ ಇರುತ್ತೆ. ರೆಫರ್ ಮಾಡಿದಾಗ ಈ ವಿಷಯವನ್ನ ಹೆಂಗೆ ನೆನ್ಪಿಟ್ಕೊಳ್ಳೋದು, ಸೊ ನೆನಪಿಟ್ಕೊಳ್ಳುವಂತಹ ಕನ್ಫ್ಯೂಷನ್ ವಿದ್ಯಾರ್ಥಿಗಳಲ್ಲಿ ಜಾಸ್ತಿ ಇರುತ್ತೆ. ಆಯ್ತು, ಕಂಟೆಂಟ್ ಓದ್ತೀವಿ, ಕಂಟೆಂಟ್ ಓದಿದ್ರೆ ಇದಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆಗಳು ಯಾವ ರೀತಿ ಕೇಳುವಂತಹದ್ದು ಇದೆ. ಬಿಕಾಸ್ ಎಲ್ಲಿವರೆಗೂ ನೀವು ಪಡೆದಂತಹ ಜ್ಞಾನ ಪರೀಕ್ಷೆಗೆ ಅನುಗುಣವಾಗಿ ಬದಲಾಗಲ್ವೋ ಅಲ್ಲಿವರೆಗೂ ಆ ಜ್ಞಾನಕ್ಕೆ ಯಾವುದೇ ಅರ್ಥ ಇರಲ್ಲ. ಸೊ ಆ ಜ್ಞಾನದ ಬಳಕೆ ಆಗಬೇಕು ಅಂತಂದ್ರೆ ಪ್ರಾಕ್ಟೀಸ್ ಅನ್ನುವಂಥದ್ದು ಬಹಳ ಪ್ರಮುಖವಾಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಈಗ ನಾವು ನಡೆಸ್ತಿರುವಂತಹ KS ಗೆ ಸಂಬಂಧಿಸಿದಂತೆ KS ಸಂಕಲ್ಪ ಕಾರ್ಯಕ್ರಮದಲ್ಲಿ ಈ ಕರೆಂಟ್ ಅಫೇರ್ಸ್ ಅಥವಾ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದಂತೆ ಪ್ರತಿ ದಿನ 15 ದಿನಗಳ ಒಂದು ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದಂತೆ ಒಂದು ಹ್ಯಾಂಡ್ಔಟ್ ಅನ್ನ ನಿಮ್ಮ ಅಧ್ಯಯನಕ್ಕೆ ಒದಗಿಸಲಾಗುತ್ತದೆ. ಈ ಅಧ್ಯಯನ ಅಥವಾ ಈ ವಿಷಯವನ್ನ ಓದಿದಂತಹ ವಿದ್ಯಾರ್ಥಿಗಳು ಅಂದ್ರೆ ಸ್ಟಡಿ ಮಾಡಿಬಿಟ್ಟು ಒಂದು ವೇಳೆ ಅವರೇ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆದ್ರೆ ತುಂಬಾ ಒಳ್ಳೇದು. ಬಿಕಾಸ್ ಬಹಳಷ್ಟು ಸೀನಿಯರ್ಸ್ ಓದಿರೋದ್ರಿಂದ ಅವ್ರಿಗೆ ರಿವಿಷನ್ ತರ ಅಥವಾ ಆ ಹ್ಯಾಂಡ್ಔಟ್ ಅನ್ನ ಉಪಯೋಗಿಸ್ಕೋಬಹುದು. ಇಲ್ಲವಾದಂತಹ ಸಂದರ್ಭದಲ್ಲಿ ಯಾರೆಲ್ಲ ಹೊಸದಾಗಿ ಈ ಪರೀಕ್ಷೆಗೆ ಮೊದಲನೇ ಬಾರಿಗೆ ಓದ್ತಾ ಇದ್ದೀರೋ ಅವರ ಅನುಕೂಲಕ್ಕೋಸ್ಕರ ಆ ಒಂದು ಹ್ಯಾಂಡ್ಔಟ್ಗೆ ಅಥವಾ ಕರೆಂಟ್ ಅಫೇರ್ಸ್ಗೆ ಸಂಬಂಧಿಸಿದಂತೆ ಒಂದು ಕ್ಲಾಸ್ ಅನ್ನು ಸಹ ಒದಗಿಸಲಾಗುತ್ತದೆ. ಆ ಕ್ಲಾಸ್ ಅನ್ನ ಕೇಳಿದಂತಹ ಸಂದರ್ಭದಲ್ಲಿ ಪ್ರತಿದಿನ ಆ 15 ದಿನಗಳ ವಿಷಯಕ್ಕೆ ಸಂಬಂಧಿಸಿದಂತೆ ಒಂದು ಆನ್ಲೈನ್ ಮತ್ತು ಆಫ್ಲೈನ್ ಟೆಸ್ಟ್ ಅನ್ನ ಡೈಲಿ ಇರೋದು ಆನ್ಲೈನೇ ಬರೀರಿ. ಬಿಕಾಸ್ ಪ್ರತಿದಿನ ಮುಂದಿನ 2.5 ತಿಂಗಳು ನೀವು ಟೈಮ್ ಪಾಸ್ ಅಥವಾ ಟೈಮ್ ವೇಸ್ಟ್ ಮಾಡುವಂತಹ ಅವಶ್ಯಕತೆ ಇಲ್ಲ. ಸೊ ಪ್ರತಿದಿನ ಓದುವಂತಹ ಕರೆಂಟ್ ಅಫೇರ್ಸ್ಗೆ ನೀವು ಆನ್ಲೈನಲ್ಲೇ ಪ್ರಾಕ್ಟೀಸ್ ಮಾಡ್ಕೋರಿ. 2ನೇ ಹಂತದಲ್ಲಿ ಒಂದು ವೇಳೆ ನೀವು ಗುಲ್ಬರ್ಗ ಅಥವಾ ಬೆಂಗಳೂರಲ್ಲಿ ಇದ್ದಂತಹ ಸಂದರ್ಭದಲ್ಲಿ 2 ದಿನಗಳ ನಂತರದಲ್ಲಿ ಅಂದ್ರೆ ಫಸ್ಟ್ ಡೇ 15 ದಿವಸದ ಕರೆಂಟ್ ಅಫೇರ್ಸ್ ಆಗುತ್ತೆ. ಉದಾಹರಣೆಗೆ ನಾವು ಒಂದಿನ ಜೂನ್ದು ಕರೆಂಟ್ ಅಫೇರ್ಸ್ ಮಾಡ್ಕೋತೀವಿ ಅಂತ ಇಟ್ಕೊಳ್ಳೋಣ. ಸೊ ಜೂನ್ 1ರಿಂದ 15ನೇ ತಾರೀಕುವರೆಗೂ ಒಂದು ದಿನ ಡೇ 1 ಅಂತ ಇಟ್ಕೊಳ್ಳಿ. 16ರಿಂದ 30ನೇ ತಾರೀಕುವರೆಗೂ ಡೇ 2. ಸೊ ಇದಕ್ಕೆ ನಿಮಗೆ ಹ್ಯಾಂಡ್ಔಟ್ಸ್ ಕೊಡ್ತಾರೆ. ಆ ಹ್ಯಾಂಡ್ಔಟ್ಸ್ ಅನ್ನ ಓದ್ಕೊಂಡು ವಿಡಿಯೋ ಬೇಕಾದ್ರೆ ನೋಡಿ ಅದಕ್ಕೆ MCQನ ಪ್ರಾಕ್ಟೀಸ್ ಮಾಡ್ರಿ. ಅದೇ ರೀತಿಯಲ್ಲಿ ಡೇ 2ದು ಹ್ಯಾಂಡ್ಔಟ್ ಸಪ್ರೇಟ್ ಆಗಿ ಸಿಗುತ್ತೆ. ಅದಕ್ಕೆ ಸಂಬಂಧಿಸಿದಂತೆ ವಿಡಿಯೋ ನೋಡ್ಕೊಳ್ರಿ, ಅದಕ್ಕೆ ಸಂಬಂಧಿಸಿದಂತೆ MCQs ಪ್ರಾಕ್ಟೀಸ್ ಮಾಡ್ರಿ. ಇವೆರಡಕ್ಕೂ ಸೇರಿ ಇನ್ನೊಂದು ದಿನ 100 ಪ್ರಶ್ನೆಗಳ ಒಂದು ಟೆಸ್ಟ್ ಪೇಪರ್ ಅನ್ನ ಮಾಡ್ತೀವಿ. ಸೊ ದ್ಯಾಟ್ ಜೂನ್ ತಿಂಗಳಲ್ಲಿ ಬರುವಂತಹ ಅತಿ ಪ್ರಮುಖವಾದ ವಿಷಯಗಳ ಮೇಲೆ ದಿನ ಮಾಡಿದ್ರೆ ಒಂದು 50 ಕ್ವಶನ್ ಇಲ್ಲಿ, ಒಂದು 50 ಕ್ವಶನ್ ಇಲ್ಲಿ. ಸೊ ಒಂದು ತಿಂಗಳಿಗೆ ನೀವು ಸುಮಾರು 200 ಪ್ರಶ್ನೆಗಳನ್ನ ಪ್ರಾಕ್ಟೀಸ್ ಮಾಡ್ತೀರಿ. ಅದಾದ್ಮೇಲೆ ಇದೇ ರೀತಿಯಲ್ಲಿ ಲಾಸ್ಟ್ ಜೂನ್ 2025ರಿಂದ ನಾವು ಆಲ್ಮೋಸ್ಟ್ ಆಗಸ್ಟ್ 2026ರವರೆಗೆ ಬರುವಂತಹ ವಿಷಯಗಳನ್ನ ಇಟ್ಕೊಳ್ಳೋಣ. ಬಿಕಾಸ್ ಜ್ಞಾನ ಯಾವತ್ತೂ ವೇಸ್ಟ್ ಆಗಲ್ಲ. ಅಷ್ಟ್ಯಾಕೆ ಇಷ್ಟ್ಯಾಕೆ ಪ್ರಶ್ನೆ ಪತ್ರಿಕೆ ರೆಡಿ ಆಗಿರುತ್ತೆ, ಅವೆಲ್ಲ ಇರಲಿ. ಬಟ್ ಓದೋದೇ ಕೆಲಸ ಇದ್ದ ಮೇಲೆ ಆಗಸ್ಟ್ದು ಓದೋದ್ರಾಗ ಏನು ತಪ್ಪಿಲ್ಲ. ಸೊ ದಟ್ ಸೆಪ್ಟೆಂಬರ್, ಅಕ್ಟೋಬರ್ 2 ತಿಂಗಳು, ನವೆಂಬರಲ್ಲಿ ಪ್ರಿಲಿಮ್ಸ್ ಇದೆ ಅಂತಂದ್ರೆ ಅವರನ್ನ ಲೀನಿಯನ್ಸಿ ಕೊಡೋದಕ್ಕಿಂತಲೂ ನಿಮ್ಮ ಕರೆಂಟ್ ಅಫೇರ್ಸ್ಗೆ ಯಾವತ್ತು ನ್ಯೂಸ್ ಪೇಪರೇ ಮೂಲ. ಯಾವ ವಿದ್ಯಾರ್ಥಿ ನ್ಯೂಸ್ ಪೇಪರ್ ಅನ್ನ ಸರಿಯಾಗಿ ಪ್ರತಿದಿನ ಅನುಸರಿಸಿರ್ತಾನೋ ಅಥವಾ ಫಾಲೋ ಮಾಡಿರ್ತಾನೋ ಅವನಿಗೆ ಈ ಒಂದು ಕಾರ್ಯಕ್ರಮ ಬಹಳ ಕಷ್ಟ ಆಗಲ್ಲ. ಬಟ್ ಹವರ್ ಮೊದಲನೇ ಸಾರಿ ಯಾರಾದ್ರೂ ವಿದ್ಯಾರ್ಥಿಗಳು ಓದ್ತಾ ಇದ್ರು ಅವರು ಈ ಒಂದು ಕಾರ್ಯಕ್ರಮವನ್ನ ಆರ್ಡೆಂಟ್ ಆಗಿ ಸಿನ್ಸಿಯರ್ ಆಗಿ ಫಾಲೋ ಮಾಡಿದಂತಹ ಸಂದರ್ಭದಲ್ಲಿ
ನಾವು ಕರೆಂಟ್ ಅಫೇರ್ಸಿಗೆ ಸಂಬಂಧಿಸಿದಂತೆ ಏನು ಮಾತಾಡಿದ್ವೋ ಆ ಪ್ರಶ್ನೆಗಳನ್ನ ಈಸಿಯಾಗಿ ಕವರ್ ಮಾಡ್ಕೋಬಹುದು. ಎರಡನೇ ಹಂತದಲ್ಲಿ ನಮಗೆ ಮೆಂಟಲ್ ಎಬಿಲಿಟಿಯಿಂದ 30 ಕ್ವಶನ್ ಬರ್ತದೆ. ಈಗ ಈ ಪರೀಕ್ಷೆಯನ್ನು ಬರೆದಂತಹ ವಿದ್ಯಾರ್ಥಿಗಳು ಒಂದಿಷ್ಟು ಸೈನ್ಸ್ ಬ್ಯಾಕ್ಗ್ರೌಂಡ್ ಇಂದ ಇರ್ತಾರೆ, ಇನ್ನೊಂದಿಷ್ಟು ನಾನ್ ಸೈನ್ಸ್ ಬ್ಯಾಕ್ಗ್ರೌಂಡ್ ಇಂದ ಇರ್ತಾರೆ. ಸೊ ನಾನ್ ಸೈನ್ಸ್ ಬ್ಯಾಕ್ಗ್ರೌಂಡ್ ಇಂದ ಇದ್ದಂತಹ ವಿದ್ಯಾರ್ಥಿಗಳಿಗೆ ಜನರಲಿ ಮೆಂಟಲ್ ಎಬಿಲಿಟಿ ಸ್ವಲ್ಪ ಕಷ್ಟ ಆಗುತ್ತೆ. ಕಷ್ಟಕ್ಕೆ ಮೂಲ ಅಥವಾ ಕಷ್ಟಕ್ಕೆ ಪರಿಹಾರ ಏನು ಅಂತಂದ್ರೆ ಪ್ರಾಕ್ಟೀಸ್. ಬಿಕಾಸ್ ಪರೀಕ್ಷೆಯಲ್ಲಿ ಕೇಳುವಂತಹ ಮೆಂಟಲ್ ಎಬಿಲಿಟಿ ಪ್ರಶ್ನೆಗಳು 10ನೇ ತರಗತಿಗೆ ಆಧಾರಿತವಾದಂತಹ ಪ್ರಶ್ನೆಗಳನ್ನ ನಾವು ಕೊಟ್ಟಿರ್ತೀವಿ ಅಂತ ಹೇಳ್ತಾರೆ. ಹೇಳಿದ್ರು ಈ 30ರಲ್ಲಿ ಸುಮಾರು 15 ಪ್ರಶ್ನೆ ಈಸಿ ಲೆವೆಲ್ ಇರ್ತವೆ, ಒಂದು 10 ಕ್ವಶನ್ ಮೀಡಿಯಮು, ಇನ್ನೊಂದು 5 ಪ್ರಶ್ನೆ ಡಿಫಿಕಲ್ಟಿ ಅಂತಾನೆ ಕರ್ಕೋಬಹುದು. ಈ 15ರಿಂದ 25 ಪ್ರಶ್ನೆ ಏನಿದಾವಲ್ಲ, ಈ 25 ಪ್ರಶ್ನೆ ನೀವು ಸರಿಯಾಗಿ ಪ್ರಾಕ್ಟೀಸ್ ಮಾಡಿದಂತಹ ಸಂದರ್ಭದಲ್ಲಿ ನೀವು ಇದನ್ನ ಇಲ್ಲೊಂದು 20ರಿಂದ 25 ಪ್ರಶ್ನೆ ನೀವು ನಿಮ್ದಾಗಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರ ನೀವು ಸೈನ್ಸ್ ಬ್ಯಾಕ್ಗ್ರೌಂಡ್ ಆಗಿರಲಿ, ನಾನ್ ಸೈನ್ಸ್ ಬ್ಯಾಕ್ಗ್ರೌಂಡ್ ಆಗಿರಲಿ, ಓವರ್ ಕಾನ್ಫಿಡೆನ್ಸ್ ಬಿಟ್ಟು ಸೆಪ್ಟೆಂಬರ್ ತಿಂಗಳಲ್ಲಿ ಈ ಮೆಂಟಲ್ ಎಬಿಲಿಟಿಗೆ ಸಂಬಂಧಿಸಿದಂತೆ 1 ತಿಂಗಳ ಮೆಂಟಲ್ ಎಬಿಲಿಟಿ ಕಾರ್ಯಕ್ರಮವನ್ನ ನಡೆಸ್ತಾ ಇರುವಂಥದ್ದು. ಸೊ ಈ ಒಂದು ತಿಂಗಳಲ್ಲಿ 4 ವಾರಗಳಿಗೆ ನಾವು ಸಿಲೆಬಸ್ ಅನ್ನ ಡಿವೈಡ್ ಮಾಡಿದ್ದು, ಪ್ರತಿ ಟಾಪಿಕ್ನ ಆಧಾರದ ಮೇಲೆ ನಿಮಗೆ ಒಂದಿಷ್ಟು ಬೇಸಿಕ್ ನಾಲೆಜ್ ವಿಡಿಯೋಸ್ ಅನ್ನ ಒದಗಿಸ್ತಾರೆ. ಆ ಬೇಸಿಕ್ ನಾಲೆಜ್ ವಿಡಿಯೋವನ್ನ ಆಧರಿಸಿ ನಾವು ಕೊಡುವಂತಹ ಮೆಂಟಲ್ ಎಬಿಲಿಟಿ ಟಾಪಿಕ್ ವೈಸ್ ಪ್ರಾಕ್ಟೀಸ್ ಬುಕ್ಲೆಟ್ಸ್ ಅನ್ನ ಉಪಯೋಗಿಸ್ಕೊಳ್ಳಿ. ಈ ಪ್ರಾಕ್ಟೀಸ್ ಬುಕ್ಲೆಟ್ಸ್ ಅಲ್ಲಿ ನಿಮಗೆ ಪ್ರತಿ ಟಾಪಿಕ್ ಮೇಲೆ KS ಅಲ್ಲಿ ಬರುವಂತಹ ಪ್ರಶ್ನೆಗಳನ್ನ ಆಧರಿಸಿ ಪ್ರಶ್ನೆ ಪತ್ರಿಕೆಗಳನ್ನ ಸೆಟ್ ಮಾಡಿರ್ತೀವಿ. ಇದು ನೀವು ಮನೆ ಕುತ್ಕೊಂಡಾರ ಬರೀರಿ, ಅಥವಾ ನಮ್ಮ ಗುಲ್ಬರ್ಗ ಅಥವಾ ಬೆಂಗಳೂರು ಸೆಂಟರ್ ಅಲ್ಲಿ ಬಂದು ಕುತ್ಕೊಂಡಾದ್ರೂ ಬರೀರಿ. ಬಟ್ ಪ್ರತಿದಿನ ಬರೆಯುವಂಥದ್ದು ಇಲ್ಲಿ ಪ್ರಮುಖವಾಗಿರುತ್ತೆ. ಅದ್ರ ಜೊತೆಯಲ್ಲಿ ಎಲ್ಲಾ ಕ್ಲಾಸ್ ಅಂದ್ರೆ ತಿಂಗಳ ಅಂತ್ಯದಲ್ಲಿ ನಾವು ಒಂದಿಷ್ಟು ಫುಲ್ ಲೆಂತ್ ಟೆಸ್ಟ್ಗಳನ್ನು ಬರೆಯೋಣ. ಸೊ ಇದು ಮೆಂಟಲ್ ಎಬಿಲಿಟಿಗೆ ಕವರ್ ಮಾಡೋದಕ್ಕೆ ಮಾಡ್ತಾ ಇರುವಂಥದ್ದು. ನೀವು ಕೋರ್ಸ್ ಜಾಯ್ನ್ ಆಗಿರಿ ಆಗದೆ ಇರಲಿ, 2ನೇ ಹಂತದಲ್ಲಿ ನಾನು ಹೇಳುವಂಥದ್ದು ಯಾವುದಾದ್ರೂ ಸೋರ್ಸ್ ತಗೋರಿ, ಬಟ್ ಪ್ರಾಕ್ಟೀಸ್ ಮಾಡ್ರಿ. ಎಲ್ಲಿವರೆಗೂ ಈ ಸೆಕ್ಷನ್ನಿಗೆ ಪ್ರಾಕ್ಟೀಸ್ ಮಾಡಲ್ಲೋ ಯಾವ ವಿದ್ಯಾರ್ಥಿಯೂ ಸಹ ಇದರಲ್ಲಿ ನಾವು ಸಕ್ಸಸ್ ಅಥವಾ ಉತ್ತಮ ಅಂಕಗಳನ್ನು ಕಳಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಈಗ ಉಳಿದಿರೋಂಥದ್ದು 2 ಸೆಕ್ಷನ್, ಹ್ಯುಮ್ಯಾನಿಟೀಸ್ ಮತ್ತು ಸೈನ್ಸ್ ಆ್ಯಂಡ್ ಟೆಕ್, ಎನ್ವೈರನ್ಮೆಂಟ್. ಇವೆರಡು ಸೆಕ್ಷನ್ಗಳು ಪ್ರಮುಖವಾಗಿ ನಾವು ಪ್ರಿಲಿಮ್ಸ್ ಮಾತಾಡಿದಾಗ ಮೇನ್ಸ್ ಅಲ್ಲೂ ನಾವು ಅದನ್ನ ಕಾಣಿಸ್ಕೊಳ್ತೀವಿ. ಉದಾಹರಣೆಗೆ ಪ್ರಿಲಿಮ್ಸ್ ಪಾಸ್ ಆದಂತಹ ವಿದ್ಯಾರ್ಥಿಗಳು 2ನೇ ಸ್ಟೇಜಿಗೆ ಬಂದಾಗ ಮೇನ್ಸ್ ಪರೀಕ್ಷೆಯನ್ನು ಬರೀತಾರೆ. ಮೇನ್ಸಿಗೆ ಬಂದಾಗ ನಮಗೆ ಒಂದು ಪೇಪರ್ ಎಸ್ಸೆ ಪ್ರಬಂಧ ಬರೆಯುವಂಥದ್ದು, 2ನೇದು ಜನರಲ್ ಸ್ಟಡೀಸ್ 1, GS 2, GS 3, GS 4. ಸೊ ಪ್ರಬಂಧದ ಜೊತೆಯಲ್ಲಿ ಜನರಲ್ ಸ್ಟಡೀಸ್ ಪೇಪರ್ 1ಗೆ ಬಂದಾಗ ನಮಗೆ ಇಲ್ಲಿ ಕರ್ನಾಟಕ ಹಿಸ್ಟ್ರಿ, ಇಂಡಿಯನ್ ಹಿಸ್ಟ್ರಿ, ಸೋಷಿಯಲ್ ಅಂಡ್ ಪೊಲಿಟಿಕಲ್ ಪರ್ಸ್ಪೆಕ್ಟಿವ್. ಸೊ ಸಿಲೆಬಸ್ ಇಲ್ಲೂ ಡಿಫೈನ್ ಇದೆ. ನಾನು ಜನರಲಿ ಬ್ರೀಫ್ ಆಗಿ ಇಲ್ಲಿ ಮೇಲೆ ಮಾತಾಡ್ತೀನಿ, ಸೊ ದ್ಯಾಟ್ ಮುಂದಿನ ಸಂಚಿಕೆಯಲ್ಲಿ ಹ್ಯುಮ್ಯಾನಿಟೀಸಿಗೆ ಸಂಬಂಧಿಸಿದಂತೆ ನಾವು ಮಾತಾಡ್ತಾ ಇರುವಂಥದ್ದು ಯಾವ ರೀತಿಯಲ್ಲಿ ನಮಗೆ ಪ್ರಿಲಿಮ್ಸ್ ಪ್ರಿಪ್ರೇಷನ್ ಜೊತೆ ಇಂಟಿಗ್ರೇಟ್ ಮಾಡ್ಕೋಬಹುದು ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತಹ ಚರ್ಚೆ ಆಗಿರುವಂಥದ್ದು. GS ಪೇಪರ್ 2 ಅಲ್ಲಿ ಪಾಲಿಟಿ, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ನು ರೀತಿಯ ಸಬ್ಜೆಕ್ಟ್ಸ್ಗಳನ್ನು ಕಾಣಿಸ್ಕೊಳ್ತೀವಿ. GS ಪೇಪರ್ 3 ಅಲ್ಲಿ ಸೈನ್ಸ್ ಅಂಡ್ ಟೆಕ್, ಎನ್ವೈರನ್ಮೆಂಟ್ ಮತ್ತು ನ್ಯಾಚುರಲ್ ಸೈನ್ಸ್ ಅನ್ನುವಂತಹ ಸೆಕ್ಷನ್ಸು. GS ಪೇಪರ್ 4 ಅಲ್ಲಿ ಎಥಿಕ್ಸ್. ಅವರ್ ಎಥಿಕ್ಸಿಗೆ ಸಂಬಂಧಿಸಿದಂತೆ ಒಂದಿಷ್ಟು ಪ್ರಶ್ನೆಗಳು ನಾವು ಪ್ರಿಲಿಮ್ಸ್ ಅಲ್ಲಿ ಬಹಳ ಕಮ್ಮಿ ಕಾಣಿಸ್ಕೊಳ್ತೀವಿ. ಬಟ್ UPSC ಆಧಾರಿತ ಪ್ರಶ್ನೆ ಪತ್ರಿಕೆಗಳನ್ನ KPSCಯು ಅನುಸರಿಸುತ್ತಿರುವಂತಹ ಅಥವಾ ಫಾಲೋ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಎಥಿಕ್ಸ್ ಆಧಾರಿತ ಅಥವಾ ಡಿಸಿಷನ್ ಮೇಕಿಂಗ್ ಆಧಾರಿತ ಪ್ರಶ್ನೆಗಳು ಕೇಳುವಂತಹ ಸಾಧ್ಯತೆಗಳು ಇರ್ತವೆ. ಯಾಕಂದ್ರೆ UPSC ಎಲ್ಲರಿಗೂ ಮದರ್ ಆಫ್ ಎಕ್ಸಾಮಿನೇಷನ್ ಅಂತ ಕನ್ಸಿಡರ್ ಮಾಡೋದ್ರಿಂದ ಅದನ್ನ ಒಂದಿಷ್ಟು ಸ್ಟೇಟ್ನವರು ಫಾಲೋ ಮಾಡೋದು ಜನರಲ್ ಆಗಿ ನಾವು ಕಾಣಿಸ್ಕೊಳ್ಳುವಂಥದ್ದು. ಆ ಕಾರಣಕ್ಕೆ ಎಥಿಕ್ಸ್ ಹವರ್ ನಮಗೆ ಈಗ ಇಂಪಾರ್ಟೆಂಟ್ ಇಲ್ಲ. ಬಟ್ ಮೇಲೆ ಕೇಳ್ತಾ ಇರುವಂತಹ ಸಂದರ್ಭದಲ್ಲಿ ಈ ಸೋಷಿಯಲ್ ಅಂಡ್ ಪೊಲಿಟಿಕಲ್ ಪರ್ಸ್ಪೆಕ್ಟಿವ್ ಮತ್ತೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಬಿಟ್ಟು ಏನು ಸಬ್ಜೆಕ್ಟ್ಸ್ಗಳು ನಾವು ಕಾಣಿಸ್ಕೊಳ್ತಿದೀವೋ ಇವೆಲ್ಲವೂ ಪ್ರಿಲಿಮ್ಸ್ ಅಲ್ಲೂ ಕಾಮನ್ ಆಗಿದಾವೆ. ಆದ್ರೆ ಇಲ್ಲಿ ಯಾರು ಸೀರಿಯಸ್ ಆಗಿ ಈ ಪರೀಕ್ಷೆಯನ್ನ ಮಾಡಲೇಬೇಕು ಅನ್ನುವಂತಹ ಉದ್ದೇಶ ಮನಸ್ಸಲ್ಲಿ ಇಟ್ಕೊಂಡಿದ್ದೀರೋ
ಅವರಿಗೆ ಒಂದು ಕಿವಿ ಮಾತು ಹೇಳಬೇಕು ಅಂದ್ರೆ, ನೀವು ಹ್ಯುಮ್ಯಾನಿಟೀಸ್ ಸಬ್ಜೆಕ್ಟ್ ಅನ್ನ ಓದಿದಂತಹ ಸಂದರ್ಭದಲ್ಲಿ, ಉದಾಹರಣೆಗೆ ಈ ಒಂದು ಸಬ್ಜೆಕ್ಟ್ ನ ಅಡಿಯಲ್ಲಿ ಪಾಲಿಟಿ ಸಬ್ಜೆಕ್ಟೇ ತಗೋತೀವಿ, ಭಾರತೀಯ ಅಥವಾ ಭಾರತದ ಸಂವಿಧಾನನೇ ತಗೊಳ್ಳೋಣ. ಈ ಭಾರತದ ಸಂವಿಧಾನದಲ್ಲಿ ಫಂಡಮೆಂಟಲ್ ರೈಟ್ಸ್ ಅಥವಾ ಮೂಲಭೂತ ಹಕ್ಕುಗಳು ಅನ್ನುವಂತಹ ಟಾಪಿಕ್ ಅನ್ನ ನೀವು ಓದ್ತಾ ಇರಬೇಕಾದ್ರೆ, ಈ ಒಂದು ಟಾಪಿಕ್ಗೆ ಸಂಬಂಧಿಸಿದಂತೆ ನಾನು ಆಗ್ಲೇ ಹೇಳಿದೆ, ಏನು ಪ್ರತಿ ಜ್ಞಾನವು ಎಲ್ಲಿವರೆಗೆ ಉಪಯೋಗ ಆಗಲ್ಲ ಅಂದ್ರೆ ಅದನ್ನ ಪರೀಕ್ಷೆಗೆ ಅವಶ್ಯಕತೆ ಇರುವಂತಹ ನಿಟ್ಟಿನಲ್ಲಿ ಬದಲಾಯಿಸೋವರೆಗೂ. ಸೊ ಪರೀಕ್ಷೆಗೆ ಬದಲಾಯಿಸುವಂತಹ ಅವಶ್ಯಕತೆ ಈ ಕಂಟೆಂಟ್ ಯಾವ ರೀತಿಲಿ ಬರುತ್ತೆ, ಈ ಮೂಲಭೂತ ಹಕ್ಕುಗಳನ್ನ ಓದಿದಾಗ ನೀವು MCQs ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಪ್ರಿಲಿಮ್ಸ್ಗೆ ಹೆಲ್ಪ್ ಆಗುತ್ತೆ. ಈ ಮೂಲಭೂತ ಹಕ್ಕುಗಳಿಗೆ ಸಂಬಂಧಿಸಿದಂತೆ ಒಂದಿಷ್ಟು ಮೇನ್ಸ್ ಪ್ರಶ್ನೆಗಳನ್ನ ಪ್ರಾಕ್ಟೀಸ್ ಮಾಡಿದ್ರೆ ಅದು ನಿಮಗೆ ಮೇನ್ಸ್ ಏರಿಯಾದಲ್ಲಿ ಹೆಲ್ಪ್ ಆಗುತ್ತೆ. ಇವತ್ತು 2.5 ತಿಂಗಳು ನಮಗೇನು ಸಮಯ ಸಿಗ್ತಾ ಇದೆ, ನೀವು ಓದುವಂತಹ ವಿಷಯಗಳ ಆಧಾರಿತವಾದಂತಹ ಸಿಲೆಬಸ್ ನಾವು ಅನುಸರಿಸಿ ಅದಕ್ಕೆ ಪ್ರಿಲಿಮ್ಸ್ ಪ್ರಶ್ನೆಗಳನ್ನ ಪ್ರಾಕ್ಟೀಸ್ ಮಾಡೋದ್ರ ಜೊತೆಗೆ ಅಟ್ಲೀಸ್ಟ್ 2 ಮೇನ್ಸ್ ಪ್ರಶ್ನೆಗಳನ್ನ ಪ್ರತಿ ದಿವಸ ಪ್ರಾಕ್ಟೀಸ್ ಮಾಡ್ರಿ. ಒಂದು ಪ್ರಶ್ನೆ ಪತ್ರಿಕೆ ಅಥವಾ ಒಂದು ಮೇನ್ಸ್ ಪ್ರಶ್ನೆ ಬರೆಯಕ್ಕೆ ನೀವು 10 ನಿಮಿಷ ತಗೊಂಡ್ರು, 2 ಪ್ರಶ್ನೆಗೆ ನೀವು ಹಾರ್ಡ್ಲಿ 20 ನಿಮಿಷ ಸ್ಪೆಂಡ್ ಮಾಡ್ತೀರ. ಸೊ ಈ 20 ನಿಮಿಷ ಪ್ರತಿ ದಿನದ್ದು, ಯಾಕಂದ್ರೆ ಹನಿ ಹನಿ ಕೂಡಿದ್ರೆ ಹಳ್ಳ ಅನ್ನಂಗೆ, ಈ 20 ನಿಮಿಷದ ಪ್ರಾಕ್ಟೀಸ್ ಪ್ರತಿದಿನ ನಿಮ್ಮ ಮುಂದೆ, ಯಾಕಂದ್ರೆ ಈ ಸರಿ KPSC ಮತ್ತೆ ಸರ್ಕಾರ ಬಹಳ ಪ್ರಮುಖವಾಗಿ ಪರೀಕ್ಷೆಯಲ್ಲಿ ಬಹಳಷ್ಟು ಬದಲಾವಣೆಗಳನ್ನ ತಂದು UPSC ಮಾದರಿಯಲ್ಲಿ ಒಂದು ಟೈಮ್ ಲೈನ್ ಅಲ್ಲಿ ಪರೀಕ್ಷೆ ಮುಗಿಸ್ಬೇಕು ಅಂತ ಅನ್ಕೊಂತಿದ್ದಾರೆ. ಈಗ ನವೆಂಬರ್ ತಿಂಗಳಲ್ಲಿ ಅವ್ರು ಪ್ರಿಲಿಮ್ಸ್ ಮಾಡಿದ್ರೆ ಫೆಬ್ರವರಿ ತಿಂಗಳಲ್ಲಿ ಮೇನ್ಸ್ ಮಾಡಬೇಕು ಅಂತ ಡಿಸೈಡ್ ಮಾಡ್ತಿದ್ದಾರೆ. ಅದಾದ್ಮೇಲೆ ಎಲ್ಲೋ ಮೇ ತಿಂಗಳಲ್ಲಿ ಇಂಟರ್ವ್ಯೂ ಮಾಡಿಬಿಟ್ಟು ಜೂನ್ ಅಷ್ಟೊತ್ತಿಗೆ ರಿಸಲ್ಟ್ ಬಿಡಬೇಕು ಅನ್ನುವಂತಹ ಒಂದು ಮಹತ್ತರ ಟಾರ್ಗೆಟ್ ಅನ್ನ ಇಟ್ಕೊಂಡಿದ್ದಾರೆ. ಹೋಪ್ಫುಲಿ ಇದನ್ನ ಪಾಲಿಸ್ತಾರೆ ಅಂತ ಅನ್ಕೊಂತಿದ್ದೀನಿ. ಬಿಕಾಸ್ ಹೊಸ ಸರ್ಕಾರ, ಹೊಸ CM ಮುಂದಿನ ಕಾರ್ಯಕ್ರಮಗಳನ್ನ ಬಹಳ ಚಾಲೆಂಜಿಂಗ್ ಆಗಿ ತಗೊಂಡು ನಡೆಸ್ತಾ ಇರುವಂತಹ ಸಂದರ್ಭದಲ್ಲಿ ಇದನ್ನ ಮಾಡ್ತಾರೆ ಅನ್ನುವಂತಹ ಭರವಸೆ ಮತ್ತು ವಿಶ್ವಾಸ ನನ್ನಲ್ಲಿದೆ. ಬಟ್ ನೋಡೋಣ, ಟೈಮ್ ಬಿ. ಬಟ್ ನಾವು ರಿಸ್ಕ್ ತಗೊಳ್ಳೋದು ಬೇಡ. ಪ್ರಿಲಿಮ್ಸ್ ಆದ ಕೂಡಲೇ ನಮಗೆ ಮೇನ್ಸಿಗೆ ಸುಗೋದು ಒಂದು 2 ತಿಂಗಳು 2.5 ತಿಂಗಳೇ ಆಗಿರೋದ್ರಿಂದ ಯಾರೆಲ್ಲ ಈ ಪರೀಕ್ಷೆಗೆ ನಿಜವಾಗ್ಲೂ ನಾನು ಒಬ್ಬ ಅಧಿಕಾರಿ ಆಗಬೇಕು ಅಥವಾ ನನ್ನ ಕನಸು ನೆರವೇರಿಸುವಂತಹ ಕಡೆಗೆ ಹೋಗಬೇಕು ಅಂತಂದ್ರೆ ಬರೀ ಪ್ರಿಲಿಮ್ಸ್ ಹಿಡ್ಕೊಂಡು ಕುತ್ಕೋಬೇಡ್ರಿ. ಅಟ್ಲೀಸ್ಟ್ 2 ಮೇನ್ಸ್ ಪ್ರತಿದಿನ ಬರೀರಿ. ಸಾಧ್ಯವಾದರೆ ಎಸ್ಸೆಗಳನ್ನ ಯಾವ ರೀತಿ ಇಂಟಿಗ್ರೇಟ್ ಮಾಡೋಕ್ಕಾಗುತ್ತೆ ಅದನ್ನ ನೋಡೋಣ. ಬಟ್ ಇವತ್ತಿನ ಈ ಒಂದು KS ಸಂಕಲ್ಪಕ್ಕೆ ಸಂಬಂಧಿಸಿದಂತೆ ಏನು ಕಾರ್ಯಕ್ರಮವನ್ನು ನಡೆಸಲಾಗ್ತಿದೆಯೋ, ಈ ಕಾರ್ಯಕ್ರಮ ಆನ್ಲೈನ್ ಮತ್ತು ರೆಕಾರ್ಡೆಡ್, ಅಂದ್ರೆ ಆನ್ಲೈನ್ ಅಂದ್ರೆ ಲೈವ್ ಅಂತಾನೆ ಹೇಳ್ಬೋದು. ನೀವು ಈ ಒಂದು ಕಾರ್ಯಕ್ರಮವನ್ನ ಲೈವ್ ಅಥವಾ ನಮ್ಮ ಗುರುದೀಕ್ಷಾ ಅಕಾಡೆಮಿಯ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ರೆಕಾರ್ಡೆಡ್ ವಿಡಿಯೋಸ್ ಅನ್ನು ಸಹ ನೋಡಬಹುದು. ಸೊ ಇದನ್ನ ನಾನು ಆಕ್ಚುಲಿ ಪ್ರಿಲಿಮ್ಸ್ ಕಮ್ ಮೇನ್ಸ್ ಇಂಟಿಗ್ರೇಟೆಡ್ ಪ್ರೋಗ್ರಾಮ್ ಅಂತಾನೆ ಕರಿತೀನಿ. ಇದರ ಅಡಿಯಲ್ಲಿ ನಿಮಗೆ ಸಿಲೆಬಸ್ನ ಆಧಾರಿತವಾದಂತಹ ಕರೆಂಟ್ ಅಫೇರ್ಸ್, ಸಾಮಾನ್ಯ ಜ್ಞಾನ, ಹ್ಯುಮ್ಯಾನಿಟೀಸ್ಗೆ ಸಂಬಂಧಿಸಿದಂತೆ ಮತ್ತು 3ನೇ ಸೆಕ್ಷನ್ ಈಗಾಗಲೇ ನಾನು ಹೇಳ್ದಂಗೆ ಸೈನ್ಸ್ ಅಂಡ್ ಟೆಕ್, ಎನ್ವೈರನ್ಮೆಂಟ್ ಮತ್ತು ಮೆಂಟಲ್ ಎಬಿಲಿಟಿ, ಈ 4 ಸೆಕ್ಷನ್ಗಳನ್ನ ಪ್ರತಿದಿನದ ಆಧಾರದ ಮೇಲೆ ನಿಮಗೆ ನಿಮ್ಮ ಅನುಕೂಲಕ್ಕೆ ವಿಡಿಯೋಸ್ ಅನ್ನ ಒದಗಿಸಲಾಗುತ್ತೆ. ವಿದ್ಯಾರ್ಥಿಗಳು ಶಕ್ತಿ ಮತ್ತು ಸಾಮರ್ಥ್ಯದ ಆಧಾರದ ಮೇಲೆ, ಬಿಕಾಸ್ ಒಂದೇ ದಿನ 12 ತಾಸು 15 ತಾಸು ಹೊಡೆಯಕ್ಕೆ ಹೋಗ್ಬಿಡ್ರಿ. ಯಾವತ್ತಿಗೂ ಒಂದು ನೆನ್ಪಿಟ್ಕೊಳ್ಳಿ, ಯಾವುದೇ ಒಂದು ರೇಸನ್ನು ಶುರು ಮಾಡಿದಂತಹ ಸಂದರ್ಭದಲ್ಲಿ ಆ ರೇಸಿಗೆ ನಾವು ತಯಾರಿಯನ್ನ ಶುರು ಮಾಡಿದಾಗ ನಮ್ಮ ಸ್ಟಾಮಿನಾ ಅಥವಾ ಅದಕ್ಕೆ ಬೇಕಾದಂತಹ ಸಾಮರ್ಥ್ಯ ಸಮಯದ ಅನುಗುಣವಾಗಿ ಮತ್ತು ಪ್ರಾಕ್ಟೀಸ್ನ ಆಧಾರದ ಮೇಲೆ ಬೆಳ್ಕೊಳ್ತಾ ಹೋಗುತ್ತೆ. ಮೊದಲನೇ ದಿವಸ 24 ತಾಸು ಓದಿ ಮುಂದಿನ 4 ದಿವಸ ಓದಲ್ಲ ಅನ್ನುವಂತಹ ಪರಿಸ್ಥಿತಿನ ತಂದ್ಕೋಬೇಡ್ರಿ. ನೀವು ಸ್ಟಾರ್ಟ್ ಮಾಡೋದು 2 ತಾಸಿಂದನೇ ಶುರು ಮಾಡಿ. ಆ 2 ತಾಸು 2:30ಗೆ ಬದಲಾಗುತ್ತೆ, ಆ 2:30 3 4, ಸೊ ದಟ್ ಮುಂದಿನ 1 ತಿಂಗಳಲ್ಲಿ ನೀವು ದಿನಕ್ಕೆ ಅಟ್ಲೀಸ್ಟ್ ಒಂದು 10ರಿಂದ 14 ತಾಸು ಕುತ್ಕೊಂಡು ಓದುವಂತಹ ಸಾಮರ್ಥ್ಯವನ್ನ ಬೆಳೆಸ್ಕೊಳ್ತೀರ. ಸೊ ನಾನು ಜನರಲಿ ಎಲ್ಲರಿಗೂ ಹೇಳ್ತಿರೋದು ಹಂಗಂತೇಳಿ ಎಲ್ಲರೂ ಒಂದೇ ತಕ್ಕಡಿಯಲ್ಲಿ ಇರ್ತಾರೆ ಅಂತಲ್ಲ. ಬಟ್ ಯಾವತ್ತಿಗೂ ನಿಮ್ಮ ಒಂದು ತಯಾರಿ, ಒಂದು ಸ್ಟ್ರಾಟಜಿ, ಮತ್ತು ಯಾಕಂದ್ರೆ ಗಾಳಿಯಲ್ಲಿ ಕಲ್ಲು ಹೊಡೆಯೋದು ಅಥವಾ ಗುಂಡು ಹೊಡೆಯೋದ್ರಿಂದ ಯಾವುದು ಉಪಯೋಗ ಇಲ್ಲ. ಪರೀಕ್ಷೆಗಳು ಬಹಳ ಸಿಲೆಬಸ್ ಆಧಾರಿತವಾಗಿರುವಂತಹ ಸಂದರ್ಭದಲ್ಲಿ ನೀವು ಅದನ್ನ ಅರ್ಥಕೊಂಡು ಅದರ ಆಧಾರದ ಮೇಲೆ ತಯಾರಿಯನ್ನ ಸ್ಮಾರ್ಟ್ ಆಗಿ ಇಟ್ಕೊಂಡಂತಹ ಸಂದರ್ಭದಲ್ಲಿ ನಿಮಗೆ ಈ ಪರೀಕ್ಷೆ ಈಸಿ ಆಗ್ತಾ ಹೋಗುತ್ತೆ. ಸೊ ಕರ್ನಾಟಕದ ಯಾವುದೇ ಭಾಗದಲ್ಲಿ ನೀವು ಇರಬಹುದು, ಯಾರಾದರೂ ಸಹ ಈ ಕಾರ್ಯಕ್ರಮವನ್ನ ಆ್ಯಪ್ನ ಮುಖಾಂತರ ಪಡೆದುಕೊಂಡು ಆ ಒಂದು ಆ್ಯಪ್ನಲ್ಲಿ ವಿಡಿಯೋಸು, ಟೆಸ್ಟ್ ಪೇಪರ್ಸು ಮತ್ತೆ ಮೆಂಟರ್ಶಿಪ್
ಅವಶ್ಯಕತೆ ಇದ್ದಂತಹ ಸಂದರ್ಭದಲ್ಲಿ ಕೆಳಗೆ ಕೊಟ್ಟಿರುವಂತಹ ನಂಬರ್ಸಿಗೆ ಕಾಲ್ ಮಾಡಿದಾಗ ಅವರು ನಿಮಗೆ ಮಾರ್ಗದರ್ಶನ ಅಥವಾ ಮೆಂಟರ್ಶಿಪ್ನ ವ್ಯವಸ್ಥೆಯನ್ನ ಒದಗಿಸ್ತಾರೆ. ಒಂದಿಷ್ಟು ಅಧಿಕಾರಿಗಳನ್ನು ಸಹ ಈ ಕಾರ್ಯಕ್ರಮದ ನಡುವೆ ತಮ್ಮ ಒಂದು ಮಾರ್ಗದರ್ಶನಕ್ಕಾಗಿ ಕರೆಯುವಂತಹ ಕಾರ್ಯಕ್ರಮವೂ ಇದೆ. ಅದನ್ನ ಒಂದೊಂದೇ ಹಂತದಲ್ಲಿ ಮಾಡ್ಕೊಂಡು ಹೋಗೋಣ. ಸೊ ಆಗಸ್ಟ್ 24ನೇ ತಾರೀಕಿಂದ ಶುರು ಆಗ್ತಾ ಇರುವಂತಹ ಈ ಒಂದು ಕಾರ್ಯಕ್ರಮದ ಸಂಬಂಧಿತ ಹೆಚ್ಚಿನ ಮಾಹಿತಿ ಮತ್ತು ಕಾರ್ಯಕ್ರಮಕ್ಕೆ ಬಿಟ್ಟು ಪರೀಕ್ಷೆಗೆ ಸಂಬಂಧಿಸಿದಂತಹ ಮಾರ್ಗದರ್ಶನದ ಅವಶ್ಯಕತೆ ಇದ್ದಂತಹ ಸಂದರ್ಭದಲ್ಲೂ ನೀವು ನಮ್ಮ ಆಫೀಸ್ ಅಥವಾ ಗುರುದೀಕ್ಷಾ ಕಲಬುರಗಿ ಅಥವಾ ಗುರುದೀಕ್ಷಾ ಬ್ಯಾಂಗ್ಳೂರ್ ನಂಬರ್ಗೆ ಸಂಪರ್ಕಿಸಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಿ. ತಮಗೆಲ್ಲರಿಗೂ ಒಳ್ಳೆಯದಾಗಲಿ. ಮುಂದಿನ ದಿನದಲ್ಲಿ ನಿಮ್ಮ ಈ ಒಂದು KS ನ ಪಯಣ ಒಂದು ಅದ್ಭುತವಾದ ಜ್ಞಾನಾರ್ಜನದ ಕಡೆಗೆ, ಜ್ಞಾನದ ಸದ್ಬಳಕೆ ಮಾಡ್ಕೊಂಡು ಮುಂದಿನ ಒಂದು ಜೀವನಕ್ಕೆ ನಿಮ್ಮ ಒಂದು ಹಾದಿ ಶುರು ಆಗಲಿ ಅಂತ ಆಶಿಸುತ್ತಾ ಈ ಒಂದು ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.